ಈ ಮಾರಿಗುಡಿ ತನ್ನ ಪೊಲೀಸ್ ಪಡೆ ಮೂಲಕ ನಾವು ಚಟುವಟಿಕೆ ನಡೆಸೋ ಜಾಗ, ನಾವು ಓಡಾಡೋ ಜಾಗನೆಲ್ಲ ಪೂರ್ತಿಯಾಗಿ ಖಾಸಗಿ ಮಾಡಿಕೊಡ್ತಾನೆ. ಉತ್ಸವದ ಹಿಂದಿನ ದಿನ ಏನ್ ನಡೆಯುತ್ತೆ, ಶ್ರೀಚಕ್ರವನ್ನ ನಾವು ಎಲ್ಲಿಗೆ ಸ್ಥಳಾಂತರಿಸ್ತೀವಿ, ಅದನ್ನ ಎಲ್ಲಿ ಕೊಂಡೊಯ್ತೀವಿ ಅನ್ನೋದನ್ನೆಲ್ಲ ನಾಳೆ ನಿರ್ಧಾರ ಮಾಡಿ ಹೇಳ್ತೀನಿ. ಚೆನ್ನಾಗಿದೆ ನಿನ್ನ ಯೋಜನೆ ವಿರೂಪಾಕ್ಷ. ಆದ್ರೆ ಎಲ್ಲಿಗೋ ಯಾಕೆ, ಊರ್ ಹೊರಗಿರೋ ಪಾಳ್ಗುಡಿ ಭೈರವಿ ದೇವಸ್ಥಾನಕ್ಕೆ ಸಾಕ್ಸ್ಬಿಡೋಣ ಶ್ರೀಚಕ್ರನ. ಅಲ್ಲಿ ಬಾವುಲಿ ಗೂಬೆ ನಾಯಿ ಬಿಟ್ರೆ ಇನ್ಯಾವ ನರ್ಪಿಳ್ಳೆನೂ ಸುಳ್ದಾಡಲ್ಲ. ನಾನ್ ಕಾವಲಿರ್ತೀನಿ, ಶ್ರೀಚಕ್ರ ಸುರಕ್ಷಿತವಾಗಿರುತ್ತೆ. ಬೇಡ, ಶ್ರೀಚಕ್ರ ಪವಿತ್ರವಾದದ್ದು. ಅದನ್ನ ಕ್ಷುದ್ರ ದೇವತೆ ಮುಂದೆ ಇಟ್ರೆ ಅದು ತನ್ನ ಶಕ್ತಿಯನ್ನ ಕಳ್ಕೊಳ್ಳುತ್ತೆ. ಅದ್ಹೆಂಗೆ? ದೇವ್ರು ಅಂದ ಎಲ್ಲ ದೇವ್ರು ಒಂದೇ ತಾನೆ, ಯಾರೋ ಒಬ್ರು ಕಾಯ್ತಾರ ಬಿಡು. ಇಲ್ಲ, ಶ್ರೀಚಕ್ರಕ್ಕೆ ಅಷ್ಟೊಂದು ಶಕ್ತಿ ಇದೆ ಅಂದ್ರೆ ಅದೇ ಕಾಯ್ಕೊಳ್ಳುತ್ತೆ. ಅಲ್ಲೇ ತಗೊಂಡೋಗಿಡೋಣ. ದೇವರನ್ನೇ ನಮ್ದೇ ಇರೋ ನಿನಗೆ ಅದೆಲ್ಲ ಎಲ್ಲಿಂದ ಅರ್ಥ ಆಗುತ್ತೆ? ಕಾಲರುದ್ರ ಸಿದ್ದೇಶ್ವರ ಕಡಿಕೆ ಅಲ್ಲಿಗೆ ಬೇಡ. ನಾನು ಹೇಳದ್ನಲ್ಲ ಎಲ್ಲಿಡಬೇಕು ಅಂತ, ನಾಳೆ ನಾನು ಹೇಳ್ತೀನಿ ಅಂತ. ಯಾಕೆ ಅಲ್ಲಿ ಬೇಡ ಅಂದಮೇಲೆ ಇನ್ ಎಲ್ಲಿ ಅಂತ ಈಗಲೇ ಹೇಳು ವಿರೂಪಾಕ್ಷ. ಹೌದು ಶಾಸ್ತ್ರಿ, ಈಗಲೇ ಹೇಳು, ಅಲ್ಲಿಗೂ ನಾನು ಬಂದೋಬಸ್ತ್ ಮಾಡ್ತೀನಿ. ಇದು ಧರ್ಮ ಸೂಕ್ಷ್ಮದ ಸಮಸ್ಯೆ, ನಿನಗೆ ಅರ್ಥವಾಗೋದಿಲ್ಲ. ನಾಳೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಇಷ್ಟೆಲ್ಲ ಯೋಜನೆ ಹಾಕಿದ್ಯಾ, ಇನ್ನು ಅದನ್ನು ಯೋಚನೆ ಮಾಡಿರಲ್ವಾ ವಿರೂಪಾಕ್ಷ? ಯಾಕೋ ನನಗೆ ಅನುಮಾನ, ನಮ್ಮನ್ನ ಬಿಟ್ಟು ಶ್ರೀಚಕ್ರನ ನೀನೇ ಲಪ್ಟಾಯಿಸೋ ಯೋಜನೆ ಏನಾದ್ರೂ ಹಾಕಿದ್ಯಾ ಅಂತ. ಮೂರ್ಖರು ನೀವು. ಜಗತ್ತನ್ನೇ ಗೆಲ್ಲೋದು ಕೊಟ್ಟಿದೀವಿ, ಒಬ್ರನ್ನೊಬ್ರು ನಂಬಬೇಕು. ಇಲ್ಲ, ಸಾಧ್ಯವೇ ಇಲ್ಲ. ಇಲ್ಲಿ ಯಾರು ಯಾರನ್ನು ನಂಬೋದು ಬೇಡ. ಆ ಚಕ್ರದಲ್ಲಿ ನಿಮಗೆ ಎಷ್ಟು ಪಾಲಿದೆಯೋ ನನಗೂ ಅಷ್ಟೇ ಪಾಲ್ ಬಂದ್ಬಿಡ್ಬೇಕು. ಆಮೇಲೆ ನೀವು ಜಗತ್ತನ್ನಾದ್ರೂ ಆಳ್ಕೊಳ್ಳಿ, ತೊಟ್ಲನ್ನಾದ್ರೂ ತುಕ್ಕೊಳ್ಳಿ. ಆ ಶ್ರೀಚಕ್ರಕ್ಕೋಸ್ಕರ ಜನ್ಮ ಜನ್ಮಾಂತರಗಳಿಂದ ನಾವು 3 ಜನ ಪ್ರಯತ್ನ ಪಡ್ತಿರೋದು ನಿನ್ಗೂ ಗೊತ್ತು, ನಮಗೂ ಗೊತ್ತು ವಿರೂಪಾಕ್ಷ. ಈ ಜನ್ಮದಲ್ಲಿ ಶ್ರೀಚಕ್ರ ನಮಗೆ ದಕ್ಕೋ ಕಾಲಕ್ಕೆ ಕಡೆಗಳಿಗೆನಲ್ಲಿ ನೀನೊಬ್ನೇ ಮೋಸ ಮಾಡಿ ಅದನ್ನ ಪಡೆಯೋದಕ್ಕೆ ನೋಡ್ತಿದ್ಯಾ ವಿರೂಪಾಕ್ಷ? ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?